ಬಾಣ ಬಾಣ ಹಿಂಗೆ ಬಾಣ ಬಾ ಅಶೋಕ್ ಅಶೋಕ್ ಇಲ್ಲೇ ಬಿಟ್ಟು ಸೆಂಟ್ರ್ ಬರ ಇಲ್ಲಿ ಹಿಂದಕ್ಕೆ ಬರೋದು ಸರ್ ಏನು ಇವತ್ತು ನಮ್ಮ ಬರ್ತಡೆ ಶಾಸಕರು ಕೂಡ ನಮ್ಮ ಬರ್ತಡೆ ವಿಶ್ ಮಾಡೋದು. ನಾನು BJP ಪಕ್ಷ ಸೇರಿದಾಗಿಂದ ಶಾಸಕರು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅವ್ರ ಮೇಲೆ ನಾವಿಟ್ಟಿರೋ ಅಭಿಮಾನ ಮತ್ತು ಅವರು ನಮ್ಮ ಮೇಲೆ ನಂಬಿಕೆ ಮತ್ತು ಅಭಿಮಾನ ಎರಡೂ ಇಟ್ಟಿದ್ದಾರೆ. ಅದು ನಾವು ಚಿರಋಣವಾಗಿ ನಾವು ಈ ಪಕ್ಷದಲ್ಲಿ ಅವ್ರು ಬಂದಾಗಿಂದ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಅದನ್ನು ನಾವು ಕೊನೆವರೆಗೂ ನಾವು ಅವ್ರ ಮೇಲೆ ವಿಶ್ವಾಸ ವಹಿಸ್ಕೊತೀವಿ. ಆಮೇಲೆ ಇವತ್ತಿನೇನು ಕಾರ್ಯಕ್ರಮ ನನ್ನ ಬರ್ತಡೇ ಅಂತ ಮಾಡಿದ್ದಾರೆ, ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ಬಂಧುಗಳು ಎಲ್ಲ ಸೇರಿ ನಾನು ಯಾವುದೇ ರೀತಿ ₹1 ಟಚ್ ಮಾಡಿಲ್ಲ. ಅವ್ರು ಹೇಳಿದ್ದೇನೋ ನಿಮ್ಮ ಮನೆಯಿಂದ ಎಲ್ಲೋ ಆಚೆ ಹೋಗಬೇಡಿ, ನಿಮ್ಮನ್ನು ಇಲ್ಲೇ ಇವತ್ತಿನ ಬರ್ತಡೇ ವಿಶೇಷವಾಗಿ ನೋಡಿ ಸಾಯಂಕಾಲದವರೆಗೂ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ತಡೆ ಹಾಕಿ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು, ನಮ್ಮ ಏನು ನನ್ನ ಅವತ್ತಿಂದ ನನ್ನ ಜೊತೆ ಇದ್ದಾರೆ ಅವರೆಲ್ಲರೂ ನನಗೆ ವಾರ್ನಿಂಗ್ ಮಾಡೋದು, ನಿಮ್ಮ ಬರ್ತಡೇ ದಿವಸ ನೀವೆಲ್ಲ ಆಚೆ ಹೋಗ್ಬೋದು, ನಮಗೆ ಅವತ್ತೊಂದು ದಿವಸ ಅವತ್ತಿನ ಟೈಮ್ ನನಗೆ ಕೊಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಪ್ರತಿ ವರ್ಷ ನನ್ನ ಜೋಬಿಂದ ₹1 ಹಾಕ್ತಾನೆ ನನ್ನ ಬರ್ತಡೇ ಆಚರಣೆ ಮಾಡ್ತಾಯಿದ್ದಾರೆ ನನ್ನ ಸ್ನೇಹಿತರು. ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್ ನಿಮಗೆ ಹಲವಾರು ಚುನಾವಣೆ ಬರ್ತಾಯಿದೆ, ಈ ಸಂದರ್ಭದಲ್ಲಿ ಶಾಸಕರು ಏನಾದರೂ ನಿಮಗೆ ಏನು ಆಶ್ವಾಸನೆ ಇರ್ಬೋದು? ಶಾಸಕರು ಅವತ್ತಿಂದಲೇ ಹೇಳಿದ್ದಾರೆ, ನನ್ನ ಪಕ್ಷಕ್ಕೆ ಸೇರಿದಾಗಿಂದಲೇ ಹೇಳಿದ್ದಾರೆ, ನಿಮ್ಮ ಪರವಾಗಿ ನಾನಿದ್ದೀನಿ, ಯಾವುದೇ ಎಲೆಕ್ಷನ್ ಬರಲಿ ಫಸ್ಟು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಶಾಸಕರು ನಮ್ಮ ಮೇಲೆ ಅದೇ ವಿಶ್ವಾಸ ಇಟ್ಕೊಂಡಿದ್ದಾರೆ. ಬೆಳಗಿಂದ ಎಲ್ಲ ನಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾನು ಬಂದು ಶುಭ ಹಾರೈಸಿ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲರೂ ನನ್ನ ಈ ಮೂಲಕ ಅವರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅಧ್ಯಕ್ಷರು ನಮ್ಮ BJPಯ ಮುಖಂಡರಾದಂಥ DJ ಮೂರ್ತಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅವರಿಗೆ ಶುಭಾಶಯಗಳನ್ನು ಕೋರಿ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿದೆ ಅಂತಕ್ಕಂಥ ಆಶೀರ್ವಾದವನ್ನು ಎಲ್ಲ ಕೂಡ ಸ್ನೇಹಿತರು ಮತ್ತು ಮಾಡಿದ್ದಾರೆ. ನಾನು ಕೂಡ ಇವತ್ತು DJ ಮೂರ್ತಿಯವರಿಗೆ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಉತ್ತಮ ಆಗಲಿ, ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲವಾಗಿ ಕಟ್ಟುವಂಥ ಶಕ್ತಿ ಭಗವಂತ ಅವ್ರು ಕೊಡಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಭಾಳ ಕ್ರಿಯಾಶೀಲವಾದಂಥ ಚಟುವಟಿಕೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ಥರದವರು ರಾಜಕಾರಣದಲ್ಲಿ ಬಂದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ಮತ್ತು ಇದು ನನಗೆ ಅತ್ಯಂತ ಆತ್ಮೀಯವಾದಂಥ ಕುಟುಂಬ. ಯಾವುದೇ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಮಗೆ ಆಹ್ವಾನವನ್ನು ಮಾಡ್ತಾರೆ ಮತ್ತು ನಾವು ಕೂಡ ಬಹುತೇಕ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ವಿ. ಅವರು ನಮಗೆ ಒಂದು ರೀತಿ ಸಹೋದರ ರೀತಿಯಲ್ಲಿ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಪಕ್ಷವನ್ನು ಬಲ ಮಾಡೋದರಲ್ಲಿ ಅವರಿಗೆ ಎಲ್ಲ ಥರದ ಬೆಂಬಲವನ್ನು ಕೂಡ ನಾನು ಮತ್ತು ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಗೆದ್ದಿರ್ತಕ್ಕಂಥ ಸಾಕಷ್ಟು ಸೋಲಿಗೆ ಕಾರಣ ಎಲ್ಲರೂ ಕೂಡ ಕಾಂಗ್ರೆಸ್ ಸೀಟ್ಗಳು. ಅದು ಕೂಡ ನಮ್ಮದು ಆಡಳಿತ ವಿರೋಧಿ ಮತಗಳು ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ನಮ್ಮ ನಿರೀಕ್ಷೆಗೆ ಹತ್ತಿರಕ್ಕೆ ದಾವಣಗೆರೆ ಬಂದಿತ್ತು. ಯಾಕೆಂದರೆ ಮೊದಲೆಲ್ಲ 35-40 ಸಾವಿರ ಏಕಪಕ್ಷೀಯವಾದಂಥ ಚುನಾವಣೆ ನಡೀತಾ ಇತ್ತು. ಆದರೆ ಇವತ್ತು ಒಬ್ಬ ಬಡ ಅಭ್ಯರ್ಥಿಯನ್ನು ಇವತ್ತು ನಾವು ಸ್ಪರ್ಧೆಗಿಳಿಸಿದ್ವಿ. ಜನ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ಕೇವಲ 7,000 ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ಸೋಲು ಅಂತ ಅನಿಸೋದು. ಸಹಜವಾಗಿ ಆಡಳಿತ ಪಕ್ಷ ಇರೋ ಕಡೆನೇ ಬೈ ಎಲೆಕ್ಷನ್ ಗೆಲ್ಲುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ ಕೂಡ ಅದು ಟಫ್ ಫೈಟ್ ಇರ್ತದೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ಅಲ್ಲೂ ಕೂಡ ಎರಡೂ ಕೂಡ ಅನುಕಂಪದ ಅಲೆ ಸ್ವಲ್ಪ ಕೆಲಸವನ್ನು ಮಾಡಿದೆ. ಮತ್ತು ಸರ್ಕಾರ ಸಹಜವಾಗಿ ಎಲ್ಲ ಮಂತ್ರಿಗಳು, ಶಾಸಕರು, ಆಡಳಿತ ಪಕ್ಷದ ಎಲ್ಲ ಥರದ ಉಪಯೋಗವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನಮಗೇನು ಇದರಿಂದ ಭಾಳ ಬೇಸರ ಏನು ಅನಿಸೋದಿಲ್ಲ. ಸ್ವಲ್ಪ ಪ್ರಯತ್ನ ಹಾಕಿದರೆ, ಇನ್ನು ಸ್ವಲ್ಪ ಪ್ರಯತ್ನ ಹಾಕಿದರೆ ದಾವಣಗೆರೆ ನಾವು ಗೆಲ್ತೀವಿ. ಜೊತೆಯಲ್ಲಿ ಇವತ್ತು ದೇಶದಲ್ಲಿ ಅಭೂತಪೂರ್ವವಾದಂಥ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಜನ ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ದೀವಿ. ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ಬಾರಿಗೆ
ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿದೆ. ಅದು ಅಭೂತಪೂರ್ವವಾದಂಥ ವಿಜಯ, 202 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು. ಯಾಕೆಂದರೆ ಅದು ನಮ್ಮ ದೇಶದ ದೃಷ್ಟಿಯಿಂದ ಆ ರಾಜ್ಯ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ಬಂದಿರತಕ್ಕಂಥ ರೋಹಿಂಗ್ಯಾಗಳಿರ್ಬೋದು, ಬಾಂಗ್ಲಾ ವಲಸಿಗರು ಅಲ್ಲಿಂದಲೇ ಬಂದಿರತಕ್ಕಂಥದ್ದು. ಯಾಕಂದರೆ ಬಾರ್ಡ್ರನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಭೂಮಿಯನ್ನು ಹಸ್ತಾಂತರ ಮಾಡಬೇಕು. ಅದಕ್ಕೆ ಮೊದಲಿದ್ದಂಥ ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಇಲ್ಲಿಯವರೆಗೂ ಆ ಗಡಿಯನ್ನು ಕ್ಲೋಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಜಾಗವನ್ನು ಹಸ್ತಾಂತರ ಮಾಡಿರಲಿಲ್ಲ. ಅದು ರಾಜ್ಯ ಸರ್ಕಾರ ಮಾಡಬೇಕಾಯ್ತು. ಇವತ್ತು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿ ಬಂದಿರೋದ್ರಿಂದ ನಮ್ಮ ದೇಶದ ಆ ಗಡಿ ಭಾಗ ಭದ್ರತೆ ಆಗ್ತದೆ. ಮತ್ತು ನುಸುಳುಕೋರು ಯಾರಿದ್ದಾರೆ ಅವ್ರು ಒಳಗಡೆ ಬರೋದು ತಪ್ತದೆ, ಮತ್ತು ಈಗಾಗಲೇ ಒಳಗಡೆ ಇರೋರು ಹೊರಗಡೆನೂ ಹೋಗ್ತದೆ. ಮತ್ತು ಅಲ್ಲೇನು ಗೂಂಡಾಗಿರಿ, ದೌರ್ಜನ್ಯಗಳು ಮತ್ತು ಹಿಂದೂ ವಿರೋಧಿ ಸರ್ಕಾರ ಏನಿತ್ತು ಅದಕ್ಕೆ ಅಂತ್ಯ ಆಡುವಂಥ ಕೆಲಸವನ್ನು ಆ ಭಾಗದ ಜನ ತಗೊಂಡಿದ್ದಾರೆ. ಯಾಕಂದರೆ ಮೂಲತಃ ಪಶ್ಚಿಮ ಬಂಗಾಳ ಅಂತಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತವರೂರು. ಅದೆಲ್ಲ ಕೂಡ ನಮ್ಮ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಕೂಡ ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಪ್ರಮುಖರು ಕೂಡ ಅಲ್ಲೇ ಜನ್ಮ ತಾಳಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ದೇಶದಲ್ಲಿ ಆ ಒಂದು ರಾಜ್ಯ ಗೆದ್ದಿರ್ತಕ್ಕಂಥದ್ದು ಭಾಳ ದೊಡ್ಡ ಒಂದು ಗೆಲುವು ಅಂತೇಳಿ ಭಾವಿಸ್ತೀನಿ. ಜೊತೆಯಲ್ಲಿ ಕೂಡ ಅಸ್ಸಾಂ ಕೂಡ, ಅದು ಕೂಡ ಗಡಿ ಪ್ರದೇಶನೇ. ಅಲ್ಲಿ ಕೂಡ ಅಸ್ಸಾಮಲ್ಲೂ ಕೂಡ ವಲಸಿಗರ ಸಂಖ್ಯೆ ಜಾಸ್ತಿ ಇತ್ತು. ಸತತ 3ನೇ ಬಾರಿಗೆ ಅಸ್ಸಾಮಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಂದರೆ ಒಟ್ಟಾರೆ ಈಶಾನ್ಯ ರಾಜ್ಯಗಳೇನಿತ್ತು ಎಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಪಾಂಡಿಚೇರಿಯಲ್ಲೂ ಕೂಡ ಉತ್ತಮ ಸಾಧನೆಯನ್ನು ಮಾಡಿ 3ನೇ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದಿದ್ವಿ. ಕೇರಳದಲ್ಲಿ ಮೊದಲನೇ ಬಾರಿಗೆ 3 ಜನ ಶಾಸಕರು ಗೆದ್ದಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ 2ನೇ ಎಲೆಕ್ಷನಿಂದ 2 ಗೆದ್ದಿದ್ರು. ಮತ್ತು ರಾಜ್ಯ ಹಿಡಿದಿದ್ದೀವಿ. ಕೇರಳನೂ ಕೂಡ 3 ಸೀಟ್ ಹಿಡಿದಿದ್ದೀವಿ. ಮುಂದಿನ ಬಾರಿಗೆ ಹತ್ರ ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ಇದಕ್ಕೆ ಬರ್ತೀವಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಚಾಣಕ್ಯ ತಂತ್ರಗಾರಿಕೆ ಏನಿತ್ತು ಅದಕ್ಕೆ ಇವತ್ತು ನಾವು ಆ ರಾಜ್ಯಗಳನ್ನು ಗೆದ್ದಿರ್ತಕ್ಕಂಥದ್ದು. ತಮಿಳುನಾಡಲ್ಲಿ ಸ್ಟಾಲಿನ್ರವರ ಒಂದು ಭ್ರಷ್ಟಾಚಾರ, ಆಡಳಿತ ವಿರೋಧಿ ಮತ್ತು ಅಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಸತತವಾಗಿ ಅವರು ಅವಹೇಳನ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದರು. ಮತ್ತು ಅಣ್ಣಾ DMKಯಲ್ಲಿ ಏನಾಗ್ತದೆ ಅಂತಂದರೆ ನಾಯಕತ್ವದ ಕೊರತೆ. ಜಯಲಲಿತವರು ಏನಾದರೂ ಇದ್ದಿದ್ದರೆ ಅದು ಪ್ರಶ್ನೆ ಬೇರೆ ಇರ್ತಾಯಿತ್ತು. ಸೊ ಎಲ್ಲ ಕಾರಣದಿಂದ ತಮಿಳುನಾಡಿನ ಜನ ವಿಜಯನ ಕಡೆ ವಾಲಿದ್ದಾರೆ ಇವತ್ತು. ಆದರೆ ಇವತ್ತು ರಾಜಕಾರಣಕ್ಕೆ ಅವರು ಹೊಸಬರು. ಚಲನಚಿತ್ರ ನಟರಾಗಿ ಚಲನಚಿತ್ರದಲ್ಲಿ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ನಿಜ ಜೀವನದಲ್ಲಿ ರಾಜಕೀಯದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಠಿಣ ಇರ್ತದೆ. ಹೊಸ ಯಶಸ್ವಿನೂ ಆಗ್ಬೋದು, ಆಗದೇ ಇರ್ಬೋದು. ಯಾಕಂದರೆ ಅವರು ಸಾಕಷ್ಟು ಭರವಸೆಗಳನ್ನು ಕೊಟ್ಬಿಟ್ಟವ್ರೆ. ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ನೋಡಿದ್ರೆ ಅದನ್ನು ತೀರ್ಸೋಕ್ಕಾಗ್ತದೆ ಇಲ್ವೋ ಗೊತ್ತಿಲ್ಲ. ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದೆ ಯಾವ ರೀತಿ ನಿಭಾಯಿಸ್ತದೋ ಗೊತ್ತಿಲ್ಲ. ಒಬ್ಬ ಯುವಕ ಅಲ್ಲಿ ಇವತ್ತು ಹೊಸದಾಗಿ ಜನ ಆಯ್ಕೆ ಮಾಡಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಚೆನ್ನಾಗಿ ಆಡಳಿತ ನಡೆಸ್ಕೊಂಡು. ಸರ್, ಯಡಿಯೂರಪ್ಪಾಜಿ ಅವರನ್ನು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಆ ಕಾರ್ಯಕ್ರಮ ಯಡಿಯೂರಪ್ಪ ಅವರು ಪ್ರಶ್ನಾತೀತ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಅತ್ಯಂತ ಹಿರಿಯ ಮುತ್ಸದಿ. ಅವರ ಕಾಲದಲ್ಲಿ ಹೋರಾಟದ ಮುಖಾಂತರ ಮೊದಲನೇ ದಕ್ಷಿಣ ಭಾರತದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ನಾನು 40 ವರ್ಷದಿಂದ ಅವರನ್ನ ಜೊತೆಯಲ್ಲಿದ್ದೆ, ಹತ್ತಿರದಿಂದ ಬಲ್ಲವನಾಗಿರ್ತಕ್ಕಂಥ ನಾನು. ಸೊ ಅವರು ರಾಜಕಾರಣಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಇವತ್ತು ಯಡಿಯೂರಪ್ಪ ಉತ್ಸವವನ್ನು, ಅಭಿಮಾನೋತ್ಸವವನ್ನು ಮಾಡ್ತಾಯಿದ್ವಿ. ಈಗಲೂ ಕೂಡ ನಾವು ನಮ್ಮ ಬೆಂಗಳೂರಿನ 8 ಜನ ಶಾಸಕರು ಕೂಡ ಚಿತ್ರದುರ್ಗಕ್ಕೆ ಹೋಗೇ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಬೆಂಗಳೂರವರಿಗೆ ಊಟದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸುಮಾರು 10 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಆ ತಯಾರಿ ಕೂಡ ನಡೀತಾ ಇದೆ. ಈ ಥರದ ಒಬ್ಬ ರಾಜಕಾರಣಿಗಳಿಗೆ ಅವ್ರಿಗೇನು ಈಗ ಈ ವಯಸ್ಸಲ್ಲಿ ಅವ್ರಿಗೇನು ಸನ್ಮಾನ ಮಾಡ್ಕೋಬೇಕು ಅಂತ ಕನಸಿಲ್ಲ. ಆದರೆ ಇಡೀ ರಾಜ್ಯದ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅಪೇಕ್ಷೆ ಇದೆ. ಅವ್ರಿಗೊಂದು ಕಾರ್ಯಕ್ರಮವನ್ನು ಮಾಡಬೇಕು, ಅವ್ರಿಗೊಂದು ಅಭಿಮಾನೋತ್ಸವವನ್ನು ಸಲ್ಲಿಸಬೇಕು ಅಂತೇಳಿ ಸುಮಾರು 10 ಲಕ್ಷ ಜನ ಕಾರ್ಯಕ್ರಮ ಬರ್ತಕ್ಕಂಥ ನಿರೀಕ್ಷೆ ಇದೆ. ಬರದಿಂದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಬ್ಬೊಬ್ರಿಗೂ ಒಂದೊಂದು ಜವಾಬ್ದಾರಿಗಳನ್ನು ಕೂಡ ಹಂಚಿದ್ವಿ. ಯಡಿಯೂರಪ್ಪರಲ್ಲಿ ಇನ್ಯಾರು ನಾವು ಸನ್ಮಾನವನ್ನು ಮಾಡಬೇಕು, ಅಭಿಮಾನೋತ್ಸವವನ್ನು ತೋರಿಸಬೇಕು. ಅವರು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ, ನಮ್ಮಂಥ ಅನೇಕ 100 ಜನ ನಾಯಕರನ್ನು ಬೆಳೆಸಿದಂಥ ಮತ್ತು ನಮ್ಮ ಕ್ಷೇತ್ರಗಳಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಕ್ಷೇತ್ರಗಳ ಅಭಿವೃದ್ಧಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. ದೀನದಲಿತರ ಪರವಾಗಿ, ರೈತರ ಪರವಾಗಿ ವಿಶೇಷವಾಗಿ ಮತ್ತು ಹೆಣ್ಣುಮಕ್ಕಳ ಪರವಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಅನೇಕ ವಿಶೇಷ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಸೊ ನಾವೆಲ್ಲ ಕೂಡ ಅವತ್ತು 9ನೇ ತಾರೀಕು, ನಾವು 7ನೇ ತಾರೀಕು ಹೋಗ್ತೀವಿ. ನಾವು ಯಲಾಂಕದ ಕಾರ್ಯಕರ್ತರೆಲ್ಲ ಕೂಡ 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಮ್ಮ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಮುಖ್ಯ ಭಾಷಣಕಾರರು ಮತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಸ್ವಾಮೀಜಿಗಳು
ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದ ಮುಖಂಡಗಳನ್ನು ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಅವತ್ತು ಆ ಕಾರ್ಯಕ್ರಮ ಬರ್ತಾರೆ.